ಹೊಸ ದಿನ ಹೊಸ ಅವಕಾಶ, ನಿನ್ನ ಪ್ರಯತ್ನವೇ ನಿನ್ನ ಭಾಗ್ಯವನ್ನು ರೂಪಿಸುತ್ತದೆ. ವೆರಿ ಗುಡ್ ಮಾರ್ನಿಂಗ್. ಇದು ವೆನ್ಸ್ಡೇ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ಮೈಸೂರಿನ ಹುಡುಗಿ. ವೆಲ್ಕಮ್ ಟು 2025ರ ಕೊನೆಯ ದಿನ. ಇವತ್ತು ಎಷ್ಟು ಬೇಗ ಬಂದಿದ್ದೆ ಅಂದ್ರೆ ಯಾರು ಇರಲಿಲ್ಲ, ನಾನೇ ಮೊದಲನೇಳಾಗಿದ್ದೆ. ಅಂಡ್ ಇವತ್ತಿನ ದಿನ ನಾನು ಖುಷಿಯಾಗಿದ್ದೀನೋ ಅಥವಾ ಬೇಜಾರಲ್ಲಿದ್ದೀನೋ ನನಗೂ ಗೊತ್ತಿಲ್ಲ. ನಮ್ಮ ಸುತ್ತಮುತ್ತ ತುಂಬಾ ವ್ಯಕ್ತಿಗಳಿರ್ತಾರೆ. ಅವರ ಮಾತು ಅಥವಾ ಅವ್ರು ನಡ್ಕೊಳ್ಳೋ ರೀತಿ ಹೊರಟಾಗಿರುತ್ತೆ, ಬಟ್ ಅವರ ಮನಸ್ಸು ತುಂಬಾ ಮೃದುವಾಗಿರುತ್ತೆ. ಅಂತ ವ್ಯಕ್ತಿಗಳಲ್ಲೇ ನನಗೆ ಗೊತ್ತಿರೋಂತ ವ್ಯಕ್ತಿ ಕೂಡ ಒಬ್ರು. ಅವರ ಬಗ್ಗೆ ಮುಂದೆ ಯಾವ್ದಾದ್ರು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮಧ್ಯಾಹ್ನ ಊಟಕ್ಕೆ ನಾನು ಹಾಗೆ ಮ್ಯಾಮ್ ಹೊರಗೋಡ್ವಿ. ಊಟ ಬಡಿಸುವಾಗ ಇವ್ರ ಮುಖದಲ್ಲಿರೋ ಖುಷಿ ನೋಡಿ ನಮಗೂ ಖುಷಿ. ಊಟ ಮಾಡಿದ ಮೇಲೆ ನಮ್ಮಲ್ಲಿರೋ ಸಮಾಧಾನ ನೋಡಿ ಅವ್ರಿಗೂ ಒಂದು ಸಮಾಧಾನ. ಊಟ ಮುಗಿಸಿ ಕೆಲವು ಒಳ್ಳೆ ವ್ಯಕ್ತಿಗಳ ಜೊತೆಗೆ ಒಂದು ವಾಕ್ ಹೋಗಿ ಬಂದ್ವಿ. ಅಂಡ್ ಈ ವಿಡಿಯೋದಲ್ಲಿ ಈ ಕ್ಲಿಪ್ಸ್ ನ ಶೂಟ್ ಮಾಡ್ತಾ ಇರೋದು ನನ್ನ ಫ್ರೆಂಡ್. ನಿನ್ನೆ ಪೂರ್ತಿ ದಿನ ನೀರು ಇಲ್ಲದೆ ಉಪವಾಸ ಇದ್ದಿದ್ದ ಕಾರಣ ನಿದ್ದೆ ಆಗಿರ್ಲಿಲ್ಲ. ಅಂಡ್ ನಾನು ಗೊತ್ತು ನಾನು ಸ್ವಲ್ಪ ಡಲ್ ಆಗಿ ಕಾಣ್ತಾ ಇದ್ದೀನಿ ಅಂತ. ಇವತ್ತು ಆಫೀಸ್ ಬಿಡೋ ದಾರಿನೇ ಕಾಣ್ತಾ ಇದ್ದೆ, ಯಾಕಂದ್ರೆ ಮೈಸೂರಿಗೆ ಹೋಗ್ತಿದ್ದೀನಿ, ಮನೆಯವ್ರನ್ನ ಸೇರ್ತೀನಿ ಅಂತ. ಅಂಡ್ ಅಜ್ಜಿ ಮನೆಗೆ ಕೂಡ ಹೋಗ್ಲಿಲ್ಲ, ಆಫೀಸಿಂದ ಡೈರೆಕ್ಟ್ ಹೊರಡ್ತಾ ಇದ್ದೆ. ಆಫೀಸ್ ಬಿಟ್ಟಿದ ತಕ್ಷಣ ಎಲ್ಲರೂ ಒಬ್ರಿಗೊಬ್ರು ವಿಶ್ ಮಾಡಿ ಹ್ಯಾಪಿ ನ್ಯೂ ಇಯರ್ ಹೇಳಿ ಮನೆಗೆ ಹೊರಟ್ರು. ನಾನು ಕೂಡ ಬಸ್ ಹತ್ತಿ ಮೈಸೂರು ಕಡೆ ಹೊರಟೆ. ಅಂಡ್ ನನ್ನ ದಾರಿನೇ ನಮ್ಮ ಮನೆಯವರೆಲ್ಲ ಕಾಯ್ತಾ ಇದ್ರು. ಮೈಸೂರಲ್ಲೇ ಇದ್ರು. ಇದೇ ಮೊದಲನೇ ಬಾರಿ ನಾವೆಲ್ಲರೂ ಪ್ಯಾಲೇಸ್ ಮುಂದೆ ನ್ಯೂ ಇಯರ್ ನ ಸೆಲೆಬ್ರೇಟ್ ಮಾಡಿದ್ದು. ಕರೆಕ್ಟ್ ಆಗಿ ಇನ್ 1 ನಿಮಿಷ ಇದೆ ಅನ್ನೋಗೆ ಪ್ಯಾಲೇಸ್ ಮುಂದೆ ತಲುಪಿದ್ವಿ. ನಮ್ಮ ಮೈಸೂರರ ಮನೆ ಹಾಗೆ ನೋಡೋದಕ್ಕೆ ಚಂದ, ಅದ್ರ ಜೊತೆಗೆ ಪಟಾಕಿಗಳೆಲ್ಲ ಸೇರಿ ಇನ್ನೂ ಅದ್ಭುತವಾಗಿತ್ತು. ಈ ದೃಶ್ಯನ ನೋಡಿ ನಾವು ಸಿಟಿ ಎಲ್ಲ ಒಂದ್ ರೌಂಡ್ ಸುತ್ತಿ ಮನೆ ಕಡೆಗೆ ಹೊರಟ್ವಿ. ನಮ್ಮಮ್ಮ ನಮಗೋಸ್ಕರ ಕಾಯ್ತಾ ಇದ್ರು. ಅಂಡ್ ಕೇಕ್ ಕಟ್ ಮಾಡಿ ಎಲ್ಲರೂ ಸೆಲೆಬ್ರೇಟ್ ಮಾಡಿ ಒಬ್ರಿಗೊಬ್ರು ವಿಶ್ ಮಾಡ್ಕೊಂಡು ಇವತ್ತಿಗೆ ಈ ದಿನ ಮುಗಿಸ್ತಾ ಇದೀವಿ. ಅಂಡ್ ನಿಮ್ಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ನನ್ ಗೊತ್ತು ಯುಗಾದಿಗೋಸ್ಕರ ನೀವೆಲ್ಲರೂ ಕಾಯ್ತಾ ಇರ್ತೀರಾ ಅಂತ. ಮತ್ತೆ ಮುಂದೆ ಸಿಗೋಣ. ಅಲ್ಲಿ ತನಕ ನೀವೆಲ್ಲರೂ ತುಂಬಾನೇ ಎಂಜಾಯ್ ಮಾಡಿ. ಟಾಟಾ ಬಾಯ್.